Question number 45. Question number 45 of your 100 marks question paper. 100 marks question paper dalli 45ನೇ question. It is about the reference skill. Reference skill ಅಂತಂತಂದರೆ ಏನು, and what you have to do. What is the marks allotted? The marks allotted for it is 4 marks. What is to be done with this? Question number 45. Question number 45 ಬಗ್ಗೆ ಏನು ಮಾಡಬೇಕು, ರೆಫರೆನ್ಸ್ ಸ್ಕಿಲ್ ಅಂತಂತೂ ಆಯಿತು, ದಿಸ್ ಇಸ್ ದಿ ಹೆಡಿಂಗ್. ಬಟ್ ವಾಟ್ ಹ್ಯಾಸ್ ಟು ಬಿ ಡನ್ ಇನ್ ದಿಸ್ ಎಕ್ಸಸೈಸ್, ವಿಲ್ ಡೂ ಇಟ್ ಟುಡೇ. ದಿಸ್ ಇಸ್ ಫಾರ್ 4 marks, 4 ಮಾರ್ಕ್ಸ್ ಸಂಬಂಧ ಐತಿ. ಆ್ಯಂಡ್ ವಾಟ್ ಇಟ್ ಕಂಪ್ರೈಸಸ್ ಆಫ್, ಈ ಥರದಲ್ಲಿ ಏನಿರುತ್ತೆಪ್ಪ ಅಂತಂತಂದ್ರೆ, there is a timetable, might be a timetable ಅಥವಾ ಒಂದು ಯಾವುದಾದ್ರೂ ಶೆಡ್ಯೂಲ್ or program, program time, bus timings, or any other ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮ ಆಗಲಿ ಅಥವಾ ಇಂಥದ್ದು ಏನಾದರೂ ಒಂದು ಶೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ದೇ ವಿಲ್ ಗಿವ್ ಯು ಸರ್ಟನ್ ಇನ್ಫಾರ್ಮೇಷನ್ ಆನ್ ಇಟ್. ಯೂಶ್ವಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಫಾರ್ಮ್ಯಾಟ್. ಒಂದು ಫಾರ್ಮ್ಯಾಟ್ ಯಾವುದಂದ್ರೆ ಟೈಮ್ ಟೇಬಲ್ ಫಾರ್ಮ್ಯಾಟ್ದಲ್ಲೇ ಇರುತ್ತೆ. ಹೇರ್ ಆನ್ ಪೇಜ್ ನಂಬರ್ 134 ಯು ಹ್ಯಾವ್ ಗಾಟ್ ಎ ಸ್ಮಾಲ್ ಎಕ್ಸಸೈಸ್. ವಿಲ್ ಡೀಲ್ ವಿತ್ ದ್ಯಾಟ್ ಎಕ್ಸಸೈಸ್. ರೆಫರೆನ್ಸ್ ಸ್ಕಿಲ್ದಲ್ಲಿ ಹೆಚ್ಚು ಕಡಿಮೆ ಒಂದು ಟೈಮ್ ಟೇಬಲ್ ಇರ್ತೈತಿ, ಶೆಡ್ಯೂಲ್ ಅಥವಾ ಬಸ್ ಟೈಮಿಂಗ್, ಪ್ರೋಗ್ರಾಮ್ ಟೈಮಿಂಗ್, ಫ್ಲೈಟ್ ಟೈಮಿಂಗ್ಸ್, ಅಥವಾ ಯಾವುದಾದ್ರೂ ಟಿ ವಿ ಚಾನಲ್ಸ್ ಕಾರ್ಯಕ್ರಮ ಯಾವಾಗ ಆಗ್ತಾವೆ ಅಂತ ಅನ್ನೋದು ಅದ್ರ ಬಗ್ಗೆ, ಅಥವಾ ರೇಡಿಯೋ ಚಾನಲ್ಸ್ ಬಗ್ಗೆ ಟೈಮಿಂಗ್ಸ್, ಶೆಡ್ಯೂಲ್ಸ್, ಯಾವ ಕಾರ್ಯಕ್ರಮ ಆಗ್ತಾವೆ ಅಂತ ಅನ್ನೋದು ಇಂಥದ್ದು ಒಂದು ಸರ್ಟನ್ ಇನ್ಫಾರ್ಮೇಷನ್ ವಿಲ್ ಬಿ ಗಿವನ್, ಸರ್ಟನ್ ಇನ್ಫಾರ್ಮೇಷನ್ ವಿಲ್ ಬಿ ಪ್ರೊವೈಡೆಡ್ ಇನ್ ದಿ ಫಾರ್ಮ್ ಆಫ್ ಎ ಟೈಮ್ ಟೇಬಲ್. ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ರೂಪದಲ್ಲಿ ಕೊಟ್ಟಿರ್ತಾರೆ. ಇದು ಒಂದು ಟೈಮ್ ಟೇಬಲ್. ವಿಲ್ ಡೂ ಇಟ್ ಟುಡೇ. ಲುಕ್ ಎಟ್ ದಿಸ್ ಟೈಮ್ ಟೇಬಲ್. The question, how the question is here, how it has been mentioned. Refer to the following list of event, to the following list of events, and answer the questions set on it, and answer the questions set on it. ಏನು ಮಾಡಿರ್ತಾರೋ, there will be time table. ಆ time table on that basis they will ask you 4 questions. 4 questions ಕೇಳಿರ್ತಾರೋ, you have to write the answers appropriately. ನೀವು ಕರೆಕ್ಟಾಗಿ ಆನ್ಸರ್ಸ್ ಬರೆದ್ರೆ ಅಂತಂದ್ರೆ you will get 1 mark. 4 questions, 4 marks. Here is a schedule of the college union day. ಏನು ಕೊಟ್ಟಾರ ನೋಡ್ರಿ, ಕಾಲೇಜ್ ಯೂನಿಯನ್ ಡೇ. ಕಾಲೇಜ್ ಯೂನಿಯನ್ ಡೇದು ಒಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಒಂದು ಫಂಕ್ಷನ್ ಬಗ್ಗೆ ಟೈಮಿಂಗ್ಸ್. ವಾಟ್ ಆರ್ ದೇ? ಫಸ್ಟ್ ಆನ್ ಒನ್ ಸೆಕ್ಷನ್ ಇವೆಂಟ್ಸ್, ಘಟನೆಗಳು, ಇನ್ನೊಂದು ಸೈಡ್ ಟೈಮಿಂಗ್. at what time? Inaugural function, ಎಷ್ಟು ಗಂಟೆಗೆ? It starts at 9 AM. 9 AM to 11 PM, right? Prize distribution, it begins at 11 AM to 12
15 p.m. Finally, cultural program. There are 3 cultural programs. One is songs and dance, at 12:15 to 2 p.m. Next one, lunch break. Lunch break timing 2 p.m. to 3 p.m. Finally, fish pond, C. Fish pond timing 3 to 4 p.m. 3 to 4 p.m. Hope it is visible. ಕಾಣಿಸ್ಬೋದಾ ನಿಮ್ಗೆ? ಆರ್ ಎಲ್ಸ್ ರೆಫರ್ ಪೇಜ್ ನಂಬರ್ 134. 134 ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಲಾಸ್ಟ್ ಕ್ವಶನ್ ಪೇಪರ್ದಾಗಿಂದ ಇದೊಂದು ಕ್ವಶನ್ ಐತೆ. ಈ ರೀತಿಯಾದಾಗ ನಿಮ್ಗೊಂದು ಶೆಡ್ಯೂಲ್ ಕೊಟ್ಬಿಡ್ತಾರೆ. ದಿ ಗಿವ್ ಯು ದಿ ಶೆಡ್ಯೂಲ್. ರಿಫರ್ ದಿ ಫಾಲೋಯಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್. ಇವ್ರ ಮ್ಯಾಗ 4 ಕ್ವಶನ್ಸ್ ಕೇಳಿರ್ತಾರೆ. ದೇ ವಿಲ್ ಆಸ್ಕ್ ಯು 4 ಕ್ವಶನ್ಸ್. ದೇ ವಿಲ್ ಗಿವ್ ಎ ಶೆಡ್ಯೂಲ್ ಲೈಕ್ ದಿಸ್. ದಿಸ್ ಈಸ್ ದಿ ಯೂನಿಯನ್ ಕಾಲೇಜ್ ಡೇ. ಕಾಲೇಜ್ ಯೂನಿಯನ್ ಡೇ ಫಂಕ್ಷನ್ ನಡೆದೈತಿ. ಇವೆಂಟ್ಸ್ ಅಂದ್ರೆ ಘಟನೆಗಳು ಏನೇನು ಮಾಡ್ತಾರೆ. ಇನಾಗ್ರಲ್ ಫಂಕ್ಷನ್ ಐತಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐತಿ, ಕಲ್ಚರಲ್ ಪ್ರೋಗ್ರಾಮ್ ಅದಾವೆ. ಆ್ಯಂಡ್ ದ ಟೈಮಿಂಗ್ಸ್ ಹ್ಯಾವ್ ಬಿನ್ ಮೆನ್ಷನ್ಡ್. ಟೈಮ್ ಎಷ್ಟರಿಂದ? ಬೆಳಗ್ಗೆ 9ರಿಂದ 11ಕ್ಕೆ ಇನಾಗ್ರಲ್ ಐತಿ. 11ರಿಂದ 12, 15. ಫ್ರಮ್ 11 to 12:15 p.m. you are having prize distribution and rest of the cultural programs. Rest of the cultural programs are in the afternoon session. ಮಧ್ಯಾಹ್ನದಾಗ ನೋಡ್ತೀರಿ, ಯಾಕಂದ್ರೆ 12:15 ದಿಂದ ಸ್ಟಾರ್ಟ್. 12:15 to 2, then lunch break 2 to 3, then finally another cultural activity, fish pond at 3 to 4 p.m. So you have to analyze this, understand the timetable, the table given over in a question paper. Question paper ದಾಗ ಯಾವ ಟೇಬಲ್ ಕೊಟ್ಟಿರ್ತಾರೆ, you just go through it, read it and try to understand it. Understand ಆಗೋದಲ್ದ they will ask you 4 questions. Here are 4 questions asked on this table. First question, how long will the inaugural event last? There are 4 questions. How long will the inaugural Second question, when will the prize distribution begin? Third one, cultural programs will take place. Cultural programs will take place. 3 options are given. 3 options ಕೊಟ್ಟಿದ್ದಾರೆ. Like A, in the morning, B, in the afternoon, at night. Fourth question, what is the time allotted for fish pond?
what is the time allotted for fish pond? These 4 questions are asked on this schedule. ಈ ಟೈಮ್ ಟೇಬಲ್ ಈ ಟೈಮಿಂಗ್ಸ್ ಪ್ರಕಾರಲೇ ಇಲ್ಲಿ ಇವೆಂಟ್ಸ್ ಪ್ರಕಾರಲೇ ಆನ್ ದಿಸ್ ಇವೆಂಟ್ ಈ ಕ್ವಶನ್ಸ್ ಕೇಳಿದಾರು. 4 questions 4 marks. ಕರೆಕ್ಟ್ ಕ್ವಶನ್ ಕರೆಕ್ಟ್ ಆನ್ಸರ್ 1 mark. ಈ ಕ್ವಶನ್ಸ್ ನೋಡ್ರಿ ಮತ್ತು ಇಲ್ಲಿ ರಿಫರ್ ಟು ದಿಸ್ ಶೆಡ್ಯೂಲ್ ಗಿವನ್ ಓವರ್ ಹಿಯರ್. ಹೌ ಲಾಂಗ್ ವಿಲ್ ದಿ ಇನಾಗ್ರಲ್ ಇವೆಂಟ್ ಲಾಸ್ಟ್? ಏನಂತ ಕೇಳಿದಾರು? ಇನಾಗ್ರಲ್ ಇವೆಂಟ್. ಚೆಕ್ ದಿ ಆನ್ಸರ್ ಆನ್ ದಿಸ್ ಸೈಡ್. ಇಲ್ಲಿ ಆನ್ಸರ್ ಚೆಕ್ ಮಾಡಿರಿ. ಕ್ವಶನ್ದಲ್ಲಿ ಇನಾಗ್ರಲ್ ಇವೆಂಟ್ ಎಷ್ಟೊತ್ತಷ್ಟು ಆಗುತ್ತೆ? ವಾಟ್ ಈಸ್ ದ ಟೈಮಿಂಗ್? 9 to 1. ಹಿಯರ್ ಯು ಗಾಟ್ ದಿ ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ಗೆ ಇಲ್ಲಿ ಆನ್ಸರ್ ಐತಿ. ದೆನ್ ವೆನ್ ವಿಲ್ ದಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಿಗಿನ್? ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ? ರಿಫರ್ ದಿಸ್ ಶೆಡ್ಯೂಲ್. ಇಲ್ಲಿ ಶೆಡ್ಯೂಲ್ ಕೊಟ್ಟಿದ್ದು ರಿಫರ್ ಮಾಡಿರಿ. ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಟ್ ಬಿಗಿನ್ಸ್ ಎಟ್ 11. ಬಿಗಿನ್ ಅಂತ ಅಷ್ಟೇ ಕೇಳಿದಾರೆ. ಸೊ ಎಟ್ 11, ರೈಟ್? ಎಟ್ 11 AM. ಕಲ್ಚರಲ್ ಪ್ರೋಗ್ರಾಮ್ಸ್ ವಿಲ್ ಟೇಕ್ ಪ್ಲೇಸ್. 3 ಆಪ್ಷನ್ಸ್ ಆರ್ ಗಿವನ್. ಕಲ್ಚರಲ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟಾ? 3 ಟೈಮಿಂಗ್ ಕೇಳಿದಾರೆ. ಇನ್ ದಿ ಮಾರ್ನಿಂಗ್, ಇನ್ ದಿ ಆಫ್ಟರ್ನೂನ್, ಎಟ್ ನೈಟ್. ಬೆಳಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ. ರಾತ್ರಿದಂತೂ ಪ್ರಶ್ನೆನ ಬರೋಂಗಿಲ್ಲ. 2 more ಆಪ್ಷನ್ಸ್, ಇನ್ ದಿ ಮಾರ್ನಿಂಗ್ ಆರ್ ಇನ್ ದಿ ಆಫ್ಟರ್ನೂನ್. ಲುಕ್ ಎಟ್ ದಿಸ್. ಯಾವಾಗ ಸ್ಟಾರ್ಟ್ ಆಗ್ತಾವಪ್ಪ? ಕಲ್ಚರಲ್ ಪ್ರೋಗ್ರಾಮ್ ಬಿಗಿನ್ಸ್ ಎಟ್ 12:15. ದಟ್ ಮೀನ್ಸ್ ಇನ್ ದಿ ಆಫ್ಟರ್ನೂನ್. ಅಲ್ಲಿ ಯು ಹ್ಯಾವ್ ಟು ರೈಟ್ ಡೌನ್ ದಿ ಆನ್ಸರ್ ಓವರ್ ದೇರ್ ಓನ್ಲಿ. ಫೈನಲಿ ಥರ್ಡ್ ಕ್ವಶನ್ ಈ ಥರದಲ್ಲೇ ಐತಿ. ಯು ಕ್ಯಾನ್ ಐಡೆಂಟಿಫೈ ಹಿಯರ್ ಓನ್ಲಿ. ನೆಕ್ಸ್ಟ್ ಒನ್, ವಾಟ್ ಈಸ್ ದಿ ಟೈಮ್ ಅಲಾಟೆಡ್ ಫಾರ್ ಫಿಶ್ ಪಾಂಡ್? ಫಿಶ್ ಪಾಂಡ್ಗೆ ಟೈಮಿಂಗ್ ಎಷ್ಟು? ದಿ ಆನ್ಸರ್ ಲೈಸ್ ಹಿಯರ್. ಸೊ after knowing the answers, when you know the answers, write the answers in the complete form. Complete form now, obviously the keyword must be there. The key answer must be there in the sentence. ಆ ಸೆಂಟೆನ್ಸ್ ಒಳಗೆ ಕೀ ಆನ್ಸರ್ ಇದ್ದೇ ಇರಬೇಕು. ಹೌ ಲಾಂಗ್ ವಿಲ್ ದಿ ಇನಾಗ್ರಲ್ ಇವೆಂಟ್ ಲಾಸ್ಟ್? ಏನಂತ ಆನ್ಸರ್ ಬರೆಯೋರು ನೀವು? ಮೋಸ್ಟ್ ಆಫ್ ದಿ ಟೈಮ್ ಆಫನ್ ಸ್ಟೂಡೆಂಟ್ ರೈಟ್ಸ್ ಓನ್ಲಿ ದಿಸ್ ಮಚ್, 9 AM to 11 PM ಅಂತ ಬರೀತಾರೆ. 11 AM, 9 AM to 11 AM ಅಂತಂತಂದು ಇದು ಬರೀತಾರೆ. ಇಟ್ ಈಸ್ accepted, it is not wrong obviously, but if you are writing it in the complete sentence, ಒಂದು ಪೂರ್ಣ ಸೆಂಟೆನ್ಸ್ ಒಳಗೆ ಬರೆದ್ರೆ ಅಂತಂದರೆ ಇಟ್ ಲುಕ್ಸ್ ಮೋರ್ ಪ್ರೊಫೆಷ್ನಲ್. ವಾಟ್ ವುಡ್ ಬಿ ದಿ ಆನ್ಸರ್? ಹೌ ಲಾಂಗ್ ವಿಲ್ ದಿ ಇನಾಗ್ರಲ್ ಇವೆಂಟ್ ಲಾಸ್ಟ್? ಆನ್ಸರ್ ಏನಂತ ಬರೀತಾರೆ? ಎಷ್ಟೊತ್ತಾಗುತ್ತೆ? ದಿ ಇನಾಗ್ರಲ್ event will last for how long ಅಂತ ಕೇಳಿದಾರೆ. ಎಷ್ಟು ಟೈಮ್ ಬೇಕು? 9 to 10, 10 to 11, 2 hours. Last for 2 hours. ಅಥವಾ in case if you are writing the time also, it is acceptable. 11 AM to 9 AM to 11 AM. Got it? ಇದು ಬರೆದ್ರೂ accepted. ಈ ರೀತಿಯಾದಾಗ the answer expected is this, in this form, in the complete form. The inaugural event will last for 2 hours. 2 ತಾಸು ಮಟ್ಟ inaugural event ಆಗುತ್ತೆ. And you can also, if you want, you can mention the timings also from 9 AM to 11 AM ಅಂತ. Similarly, the next question, when will the prize distribution begin? Prize distribution ಯಾವಾಗ ಸ್ಟಾರ್ಟ್ ಆಗುತ್ತೆ? Begin. Here you have already marked it. It begins at 11 AM. The prize distribution
will begin at 11 a.m. Followed it? Price distribution ಯಾವಾಗ ಸ್ಟಾರ್ಟ್ ಆಗೋದು? It starts at 11 a.m. Next one, next question is a multiple choice question. Multiple choice, more options ಕೊಟ್ಟಿದ್ದಾರೆ. You have to identify the correct options. Already you have gone through this. Cultural programs will take place in the morning, in the afternoon or at night. ಇಲ್ಲಿ you have rectified the answer here. ಇಲ್ಲಿ ಆನ್ಸರ್ ಗುರ್ತು ಕಂಡಿಡಿದಿರಿ. So just mention in your answer B. B ದಾಗ ಯಾವುದು? In the afternoon. Got it? Finally, the last question. What is the time allotted for fish pond? The answer is the complete answer bariri. The time allotted for fish pond is 3 to 4 p.m. 3 ರಿಂದ 4 ಗಂಟೆಗೆ ಫಿಶ್ ಪಾಂಡ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. So, this is what you have to do with the question number 45, reference skill. A table will be given or a schedule, air schedule, bus schedule or any other timings will be provided. With that chart, you have to follow the chart, read the chart carefully, understand it. Don't just skim over it, scan over it. Skimming ಮಾಡ್ರಿ. ಸ್ಕಿಮ್ಮಿಂಗ್ ಅಂತಂದರೆ ಡಿಟೇಲಾಗಿ ಸ್ಟಡಿ ಮಾಡ್ಕೋರಿ. ಡಿಟೇಲಾಗಿ ಸ್ಟಡಿ ಮಾಡ್ಕೊಂಡು ಏನೈತೆ ಅಂತ ಅನ್ನೋದು ನೋಡ್ಕೋರಿ. ಆಮೇಲೆ ಅಲ್ಲೇ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ ಮ್ಯಾಗ ಯು ಹ್ಯಾವ್ ಟು ರೈಟ್ ಡೌನ್ ದಿ ಆನ್ಸರ್ಸ್. 4 questions, 4 marks. A simple task. It is as good as comprehension. Comprehensionದಾಗ ಇನ್ನೂ ಏನಾಗುತ್ತೆ? The passage is too long. It takes time to understand it. ತಿಳ್ಕೊಳಕ್ಕೆ ಭಾಳ ಟೈಮ್ ಬೇಕಾಗ್ತೈತಿ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಹಿಯರ್ ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಹಾರ್ಡ್ಲಿ ಫ್ಯೂ ಲೈನ್ಸ್ ಆನ್ ಶೆಡ್ಯೂಲ್. ಶೆಡ್ಯೂಲ್ ಮ್ಯಾಗ ಒಂದು ಸ್ವಲ್ಪ 4 ಲೈನ್ಸ್ ಇರ್ತಾವೆ. ಯು ಹ್ಯಾವ್ ಟು understand it in the detailed form. Answer should be precise. Answer should be precise. Might be one word or in a single sentence. It can also be in the form of a phrase. So, this is about reference skill. I hope you won't find it difficult. ಅಷ್ಟೇನು ಡಿಫಿಕಲ್ಟ್ ಅನ್ಸಲ್ಲ. ಒಂದು ಟೇಬಲ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಇರ್ತಾವೆ. ಜಸ್ಟ್ ಆನ್ಸರ್ ದೋಸ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಟೇಬಲ್. ಇಷ್ಟು ಕೆಲಸ ಆಯ್ತು ಅಂತಂದ್ರೆ ಮುಗೀತು. ಸೊ ದಿಸ್ ಈಸ್ ಅಬೌಟ್ reference skill. Similarly, there are other tables given. ಇದೇ ರೀತಿಯಾಗಿ ಬೇರೆ ಟೇಬಲ್ಸು ಕೊಟ್ಟಿರ್ತಾರೆ. If you go through the old question paper, ಸ್ವಲ್ಪ old question paper study ಮಾಡಿರಿ. Try to go through it, try to understand it. If you are finding it difficult, no problem. I will be solving few more examples on this reference skill. ಈ reference skill ಮೇಲೆ ಇನ್ನೂ 1-2 examples ಸಾಲ್ವ್ ಮಾಡ್ತೀನಿ. So, hope you have followed until this. ಇಲ್ಲಿ ಮಟ್ಟ ತಿಳಿದ್ರೆ well and good. If you have any problem, please do contact me. Thank you.